ನನ್ನ ನೆಚ್ಚಿನ ವೀಕ್ಷಕ ಪ್ರಭುಗಳೇ, ನಿಮ್ಮೆಲ್ಲರಿಗೂ ಕರುನಾಡು ಚಿತ್ತ ಚಾನಲ್ನ ಪ್ರೀತಿಯ ನಮಸ್ಕಾರಗಳು. ಕರುನಾಡು ಚಿತ್ತ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ವೀಕ್ಷಕ ಪ್ರಭುಗಳೇ, ಇತಿಹಾಸದ ಪುಟದಲ್ಲಿ ರಾಜಮನೆತನದ ರಾಜ ರಾಣಿಯರ ಆಳ್ವಿಕೆ ಸಾಧನೆಗಳನ್ನು ನೀವು ಓದಿ ತಿಳಿದುಕೊಂಡಿದ್ದೀರಾ. ಕೆಲವೊಂದು ಸಾರಿ ಇತಿಹಾಸದ ಚರಿತ್ರೆ ಐತಿಹಾಸಿಕ ಚರಿತ್ರೆ ಎಂದು ಕರೆಯಲ್ಪಡುತ್ತದೆ. ಇತಿಹಾಸದ ಚರಿತ್ರೆ, ಐತಿಹಾಸಿಕ ಚರಿತ್ರೆ ಇವೆರಡಕ್ಕೂ ಇರುವ ವ್ಯತ್ಯಾಸಗಳೇನು? ರಾಜಮನೆತನದ ರಾಜರ ರಾಣಿಯರ ಆಳ್ವಿಕೆಗಿಂತ ಕುಟುಂಬ ವರ್ಗದವರ ಸಾಧನೆ ಬಹುದೊಡ್ಡದಂತೆ. ಅದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡಲಿದ್ದೇನೆ. ನಮ್ಮ ವಿಡಿಯೋವನ್ನು ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡುವ ಮೂಲಕ ಮಾಹಿತಿಯನ್ನು ತಿಳಿದುಕೊಳ್ಳಿ. ವೀಕ್ಷಕ ಪ್ರಭುಗಳೇ, ನಿಮಗೆ ಈಗಾಗಲೇ ತಿಳಿದಿರುವಂತೆ ಇತಿಹಾಸದ ಅಧ್ಯಯನದಲ್ಲಿ, ಇತಿಹಾಸದ ಭಾಷಣಗಳಲ್ಲಿ ಇತಿಹಾಸದ ಐತಿಹಾಸಿಕ ಚರಿತ್ರೆ ಎಂದು ಕರೆಯಲ್ಪಡುತ್ತಾರೆ ಎಂದು ಹೇಳುತ್ತಾರೆ. ಹಾಗಾದರೆ ಇತಿಹಾಸಕ್ಕೂ ಐತಿಹಾಸಕ್ಕೂ ಇರುವ ವ್ಯತ್ಯಾಸಗಳೇನು? ಇತಿಹಾಸ ಎಂದರೇನು? ಇತಿಹಾಸ ಎಂದರೆ ಅಂದಿನ ಪ್ರಾಚೀನ ಕಾಲದ ರಾಜರ ಆಳ್ವಿಕೆ, ರಾಜರ ಸಾಧನೆ, ಅಂದಿನ ಕಾಲದಲ್ಲಿ ರಾಜ್ಯಕ್ಕೆ ನೀಡುತ್ತಿದ್ದ ಕೊಡುಗೆಗಳು, ಸಮಾಜ ಸೇವೆಗಳು, ಇದೆಲ್ಲವನ್ನು ಮಾಡಿ ಅಂದಿನ ಕಾಲದ ರಾಜ್ಯರು ಶಾಸನಗಳ ರೀತಿಯಲ್ಲಿ ಕಲ್ಲಿನ ಮೇಲೆ ಕೆತ್ತಲ್ಪಡುತ್ತಿದ್ದರು. ವೀಕ್ಷಕ ಪ್ರಭುಗಳೇ, ಅಂದಿನ ಕಾಲದಲ್ಲಿ ಯುದ್ಧ ಕದನದಲ್ಲಿ ರಾಜ್ಯಕ್ಕಾಗಿ ವೀರಾವೇಶದಿಂದ ಹೋರಾಡಿ ಮಣಿದ ಸೈನಿಕರ ನೆನಪಿಗಾಗಿ ಮತ್ತು ರಾಜ್ಯದ ಪ್ರಜೆಗಳು ಗ್ರಾಮಗಳಿಗೆ, ರಾಜ್ಯಕ್ಕೆ ನೀಡುತ್ತಿದ್ದ ಕೊಡುಗೆಗಳು ಮತ್ತು ಸಮಾಜ ಸೇವೆ, ಅವರು ಸೊತ್ತ ನಂತರದಲ್ಲಿ ಅವರ ನೆನಪಿಗಾಗಿ ವೀರಗಲ್ಲುಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿತ್ತು. ನಾವು ಇಂದಿಗೂ ಅಂತಹ ವೀರಗಲ್ಲುಗಳನ್ನು ಕಾಣಬಹುದಾಗಿದೆ. ಮತ್ತು ರಾಜ್ಯದ ರಾಜಮನೆತನದ ಹೆಣ್ಣು ಮಕ್ಕಳು ರಾಜ್ಯಕ್ಕೆ ತ್ಯಾಗ ಮತ್ತು ಬಲಿದಾನ ಮತ್ತು ಸಮಾಜ ಸೇವೆ ನೀಡಿ ಸೊತ್ತ ನಂತರ ಅವರ ನೆನಪಿಗಾಗಿ ಕೂಡ ಮಾಸ್ತಿಗಲ್ಲುಗಳನ್ನು ಪ್ರತಿಷ್ಠಾಪನೆ ಮಾಡಲಾಗುತ್ತಿತ್ತು. ಹೆಣ್ಣು ಮಕ್ಕಳಿಗೆ ಮಾಸ್ತಿಗಲ್ಲು, ಗಂಡು ಮಕ್ಕಳಿಗೆ ವೀರಗಲ್ಲು ಎಂದು ಪ್ರತಿಷ್ಠಾಪನೆ ಮಾಡಲಾಗುತ್ತಿತ್ತು. ಆ ವೀರಗಲ್ಲು, ಮಾಸ್ತಿಗಲ್ಲುಗಳನ್ನು ಕೂಡ ನಾವು ಇಂದಿಗೆ ಕಾಣಬಹುದಾಗಿದೆ. ಇಂದಿಗೂ ನಾವು ಕಾಣಬಹುದಾದ ಶಾಸನಗಳಲ್ಲಿ ಕೆತ್ತಲ್ಪಟ್ಟಿರುವ ಶಾಸನದ ಕಲ್ಲುಗಳು, ವೀರಗಲ್ಲುಗಳು, ಮಾಸ್ತಿಗಲ್ಲುಗಳ ಇಂದಿನ ನಿಜ ಅಂಶವೇ, ಇಂದಿನ ಹಿನ್ನೆಲೆಯೇ, ಇಂದಿನ ಚರಿತ್ರೆಯೇ ಇತಿಹಾಸ. ಹಾಗಾದರೆ ವೀಕ್ಷಕ ಪ್ರಭುಗಳೇ, ಐತಿಹಾಸಿಕ ಎಂದರೇನು? ಐತಿಹಾಸಿಕ ಚರಿತ್ರೆ, ಐತಿಹಾಸಿಕ ಎಂದರೆ ಇತಿಹಾಸದ ಒಂದು ರೂಪ, ಇತಿಹಾಸದ ಒಂದು ವರ್ಣನೆ. ಅಂದರೆ ರಾಮ ಕಾಡಿಗೆ ಹೋದನು, ರಾಮ ವನವಾಸಕ್ಕಾಗಿ ಕಾಡಿಗೆ ಹೋದನು, ರಾಮನ ಜೊತೆ ಅವರು ಹೋದರು, ಇವರು ಹೋದರು. ರಾಮನ ಕಾಡಿಗೆ ಹೋಗಬೇಕಾದರೆ ಮಧ್ಯದಲ್ಲಿ ಹೀಗಾಯಿತು, ಹಾಗಾಯಿತು, ಆ ರೀತಿ ತೊಂದರೆಗಳಾದೋ, ಈ ರೀತಿ ತೊಂದರೆಗಳಾದೋ. ಇವ್ಯಾವು ಶಾಸನದ ಕಲ್ಲುಗಳಲ್ಲಿ ಕೆಲವೊಂದು ವಿಚಾರಗಳು ಕೆತ್ತಲ್ಪಟ್ಟಿರುತ್ತೆ, ಕೆಲವೊಂದು ವಿಚಾರಗಳು ಕೆತ್ತಲ್ಪಟ್ಟಿರುವುದಿಲ್ಲ. ಅಂತಹ ವಿಚಾರಗಳನ್ನು ಇತಿಹಾಸದಲ್ಲಿ ತೆಗೆದುಕೊಂಡು ಇತಿಹಾಸದ ರೂಪವಾಗಿ ವರ್ಣಿಸಿ, ಐತಿಹಾಸಿಕ ಪದವೇ ಹೇಳುವ ರೀತಿಯಲ್ಲಿ ಐತಿಹಾಸಿಕವಾಗಿ ಬಿಂಬಿಸಿ ವರ್ಣಿಸುವುದೇ ಐತಿಹಾಸಿಕ ಚರಿತ್ರೆ. ಇತಿಹಾಸಕ್ಕೂ ಐತಿಹಾಸಕ್ಕೂ ಇರುವ ವ್ಯತ್ಯಾಸಗಳಿಷ್ಟೇ. ವೀಕ್ಷಕ ಪ್ರಭುಗಳೇ, ಐತಿಹಾಸಿಕ, ಇತಿಹಾಸ ಇವೆರಡರ ವ್ಯತ್ಯಾಸಗಳನ್ನು ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಈ ಎರಡರ ವ್ಯತ್ಯಾಸಗಳನ್ನು ತಿಳಿಸಿಕೊಡಲು ಒಂದು ಕಾರಣವಿದೆ. ಅಂಥದೇ ಒಂದು ಐತಿಹಾಸಿಕ ಚರಿತ್ರೆಯನ್ನು ನಾನು ನಿಮಗೆ ಇಂದು ತಿಳಿಸಿಕೊಡಲಿದ್ದೇನೆ. ಬೆಂಗಳೂರನ್ನು ಕಟ್ಟಿದಂತಹ ಪಿತಾಮಹ ನಾಡಪ್ರಭ ಕೆಂಪೇಗೌಡರು. ಇತಿಹಾಸ, ಐತಿಹಾಸ ಈ ಎರಡರ ವ್ಯತ್ಯಾಸಗಳನ್ನು ನಾನು ನಿಮಗೆ ತಿಳಿಸಿಕೊಡಲು ಒಂದು ಕಾರಣವಿದೆ. ಅದೇ ಐತಿಹಾಸಿಕ ಚರಿತ್ರೆಯ ಒಂದು ಕತೆ. ಜಗತ್ತಿನಲ್ಲೇ ಹೆಸರು ಮಾಡಿರುವಂಥ ಸಿಲಿಕಾನ್ ಸಿಟಿ ಎಂದು ಹೆಸರು ಪಡೆದಿರುವಂಥ ಕರ್ನಾಟಕದ ರಾಜಧಾನಿ ಬೆಂಗಳೂರು. ಬೆಂಗಳೂರನ್ನು ಕಟ್ಟಿದ ಪಿತಾಮಹ ನಾಡಪ್ರಭ ಕೆಂಪೇಗೌಡರು. ಮಾಗಡಿ ಕೆಂಪೇಗೌಡರೆಂದೇ ಪ್ರಸಿದ್ಧಿ. ಇಂತಹ ಕೆಂಪೇಗೌಡರ ರಾಜಮನೆತನದ ಕುಟುಂಬ ವರ್ಗದ ಕೆಂಪೇಗೌಡರ ಸೊಸೆ ಲಕ್ಷ್ಮೀದೇವಿಯವರ ಬಗ್ಗೆ ಒಂದು ಐತಿಹಾಸಿಕ ಚರಿತ್ರೆಯ ಕತೆ. ವೀಕ್ಷಕ ಪ್ರಭುಗಳೇ, ಕೆಂಪೇಗೌಡರು ಬೆಂಗಳೂರನ್ನು ಕಟ್ಟಲು ಮುಂದಾದಾಗ ಕೋಟೆಯ ರೀತಿಯಲ್ಲಿ ರಚನೆ ಮಾಡಿ 4 ದಿಕ್ಕುಗಳಲ್ಲೂ ಗೇಟ್ ಅಥವಾ ಬಾರ್ಡರ್
ಬ್ರಿಟಿಷರ ಕಾಲದಿಂದ ಬಂದಂಥ ಮಾತು ಗೇಟ್ ಅಥವಾ ಬಾರ್ಡರ್. ಅಂದಿನ ಕಾಲದಲ್ಲಿ ಬಾಗಿಲು ಅಥವಾ ದಿಂಡಿ ಬಾಗಿಲೆಂದು ಕರೆಯುತ್ತಿದ್ದರು. 4 ದಿಕ್ಕುಗಳಿಗೂ ಕೋಟೆಯ ರೀತಿಯಲ್ಲಿ ರಚನೆ ಮಾಡಿ 4 ದಿಕ್ಕುಗಳಿಗೂ 4 ದಿಂಡಿ ಬಾಗಿಲುಗಳನ್ನು ಇಡಿಸುತ್ತಿದ್ದರು. ಪೂರ್ವ, ಪಶ್ಚಿಮ, ಉತ್ತರದಲ್ಲಿ ಬಾಗಿಲನ್ನು ಇಟ್ಟು ಕೆಲಸವನ್ನು ಮುಗಿಸಿ ನಂತರದಲ್ಲಿ ದಕ್ಷಿಣಕ್ಕೆ ಬಂದರು. ದಕ್ಷಿಣದಲ್ಲಿ ಬಾಗಿಲನ್ನು ಇಟ್ಟು ಕಟ್ಟಡ ಕಾಮಗಾರಿಯನ್ನು ಮುಗಿಸಿ ಸಾಯಂಕಾಲದ ವೇಳೆಯಲ್ಲಿ ಹೊರಟು ಮಾರನೇ ದಿನ ಬೆಳಗ್ಗೆ ಬಂದು ನೋಡುವಷ್ಟರಲ್ಲಿ ಕಟ್ಟಡದ ಜೊತೆಯಲ್ಲಿ ಬಾಗಿಲು ಕೂಡ ನೆಲಕ್ಕೆ ಉರುಳಿ ಬೀಳುತ್ತಿತ್ತು. ಸತತ 3-4 ದಿನಗಳ ಪ್ರಯತ್ನದಲ್ಲೂ ಕೂಡ ಬಾಗಿಲ ಜೊತೆಯಲ್ಲಿ ಕಟ್ಟಡವು ಕೂಡ ಕೆಳಗೆ ಬೀಳುತ್ತಿತ್ತು. ಇದನ್ನೆಲ್ಲ ಅರಿತ ಕೆಂಪೇಗೌಡರ ಮನಸ್ಸು ಚಿಂತನೆಗೆ ಒಳಗಾಗುತ್ತೆ. ಸ್ವಲ್ಪ ದಿನಗಳ ನಂತರ ಜ್ಯೋತಿಷಿ ಸಲಹೆಗಾರರ ಬಳಿ ಹೋಗ್ತಾರೆ. ಜ್ಯೋತಿಷಿ ಸಲಹೆಗಾರರು ಕೆಂಪೇಗೌಡರಿಗೆ ಆ ದಕ್ಷಿಣ ದಿಕ್ಕಿನಲ್ಲಿ ಭೂತ ಚೇಷ್ಟೆ ಇದೆ, ಆ ಭೂತಕ್ಕೆ ತುಂಬು ಗರ್ಭಿಣಿಯ ನರಬಲಿಯಾಗಬೇಕೆಂದು ಸಲಹೆ ನೀಡುತ್ತಾರೆ. ಇದನ್ನು ನಂಬಲಾರದೆ ಕೆಂಪೇಗೌಡರು ಅರಮನೆಗೆ ಹಿಂತಿರುಗುತ್ತಾರೆ. ಕೆಲವು ದಿನಗಳ ನಂತರ ಪ್ರಯತ್ನ ಮಾಡಿ ನೋಡೋಣ ಎಂದು ಒಂದು ದಿನ ಬಾಗಿಲ ಕಟ್ಟಡ ಕಾಮಗಾರಿಯನ್ನು ಮಾಡಿ ಸಾಯಂಕಾಲ ವೇಳೆಯಲ್ಲಿ ಅರಮನೆಗೆ ಹಿಂದಿರುಗುತ್ತಾರೆ. ಕೆಲವು ದಿನಗಳ ನಂತರ ಮತ್ತೆ ಪ್ರಯತ್ನಿಸಿ ನೋಡೋಣ ಎಂದು ಅದೊಂದು ದಿನ ಕಟ್ಟಡ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳುತ್ತಾರೆ. ಅದಕ್ಕಿಂತ ಮುಂಚಿತವಾಗಿಯೇ ಕೆಂಪೇಗೌಡರ ಸೊಸೆ ಲಕ್ಷ್ಮೀದೇವಿಗೆ ಈ ವಿಚಾರ ತಿಳಿದಿರುತ್ತೆ. ಅದೊಂದು ದಿನ ಕಟ್ಟಡ ಕಾಮಗಾರಿಯನ್ನು ಮುಗಿಸಿ ಕೆಂಪೇಗೌಡರು ಸಾಯಂಕಾಲದ ವೇಳೆಯಲ್ಲಿ ಅರಮನೆಗೆ ಹಿಂದಿರುಗುತ್ತಾರೆ. ಸುಮಾರು ರಾತ್ರಿಯ ವೇಳೆಗೆ ಕೆಂಪೇಗೌಡರ ಸೊಸೆ ಲಕ್ಷ್ಮೀದೇವಿಯವರು ಆ ಕಟ್ಟಡದ ಬಳಿ ಬರುತ್ತಾರೆ. ತುಂಬು ಗರ್ಭಿಣಿಯಾಗಿರುವಂಥ ಕೆಂಪೇಗೌಡರ ಸೊಸೆ ಲಕ್ಷ್ಮೀದೇವಿ ಅಂದು ಆ ರಾತ್ರಿಯ ವೇಳೆಯಲ್ಲಿ ಆ ಬಾಗಿಲಿಗೆ ತನ್ನನ್ನೇ ತಾನು ಅರ್ಪಿಸಿಕೊಳ್ಳುವ ಮೂಲಕ ನರಬಲಿಯಾಗುತ್ತಾರೆ. ಮರುದಿನ ಬೆಳಗ್ಗೆ ಬಂದು ಕೆಂಪೇಗೌಡರು ದೂರದಿಂದ ಆ ಕಟ್ಟಡವನ್ನು ನೋಡುತ್ತಾರೆ. ಕಟ್ಟಡ ಬಿದ್ದು ಹೋಗಿರಲ್ಲ. ಅದನ್ನು ನೋಡಿದ ಕೆಂಪೇಗೌಡರಿಗೆ ಪರಮ ಸಂತೋಷವಾಗುತ್ತೆ. ಆದರೆ ಆ ಬಾಗಿಲ ಕಟ್ಟಡದ ಮುಂದೆ ಪ್ರಜೆಗಳನ್ನು ನಿಂತಿರುವುದನ್ನು ನೋಡಿ ಒಂದು ಸಾರಿ ಚಿಂತಾಮಗ್ಧರಾಗಿ ಅಲ್ಲಿರುವಂಥ ಸೈನಿಕರನ್ನು ಕರೆದು ಕೇಳುತ್ತಾರೆ. ಆ ಸೈನಿಕ ಅವರಿಗೆ ಈ ರೀತಿಯಾಗಿದೆ ಎಂದು ವಿಚಾರವನ್ನು ತಿಳಿಸುತ್ತಾರೆ. ಆ ವಿಚಾರವನ್ನು ತಿಳಿದಂಥ ಕೆಂಪೇಗೌಡರು ತುಂಬ ನೋವು ಪಡ್ತಾರೆ. ತಮ್ಮ ಸೊಸೆಯ ಬಲಿದಾನವನ್ನು ಕಂಡಂಥ ಕೆಂಪೇಗೌಡರು ಬೆಂಗಳೂರಿನ ಒಳಗೆ, ಬೆಂಗಳೂರು ಸುತ್ತಮುತ್ತಲಿನ ಮಾಗಡಿಯ ಪ್ರದೇಶಗಳಲ್ಲಿ ಲಕ್ಷ್ಮೀದೇವಿಯ ದೇವಾಲಯವನ್ನು ಪ್ರತಿಷ್ಠಾಪನೆ ಮಾಡಿದರೆಂದು ಮಾಹಿತಿ ಇದೆ. ಇಲ್ಲಿಯವರೆಗೂ ಕೆಂಪೇಗೌಡರ ಸೊಸೆಯ ಬಲಿದಾನದ ಐತಿಹಾಸಿಕ ಚರಿತ್ರೆಯ ಕಥೆಯಾಗಿತ್ತು ಅಂತ ಹೇಳ್ತಾ ಪ್ರಾಚೀನ ಕಾಲದ ಪುರಾತತ್ವವನ್ನು ಉಳಿಸೋಣ, ಜಾನಪದ ಕಲೆಯ ಸಾಧಕರ ಸಾಧನೆಯನ್ನು ಬೆಳೆಸೋಣ, ಅನ್ನ ನೀಡುವ ರೈತರನ್ನು, ದೇಶ ಕಾಯುವ ಯೋಧರನ್ನು ಗೌರವಿಸೋಣ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.